ಹುಬ್ಬಳ್ಳಿಯಲ್ಲಿ ನಟ ಕಿಚ್ಚ ಸುದೀಪ್ ಕೊಟ್ಟ ಹೇಳಿಕೆಯಿಂದ ಶುರುವಾಗಿರುವಂತಹ ಫ್ಯಾನ್ಸ್ ಗಳ ಮಧ್ಯೆ ಏನು ವಾರ್ ನಡೀತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಗೆಟಿವ್ ಕಾಮೆಂಟ್ ಮಾಡೋರಿಗೆ ವಿಜಯಲಕ್ಷ್ಮಿ ಅವರು ಪಾಠ ಮಾಡ್ತಾ ಇದ್ದಾರೆ. ನಿಮ್ಮ ಮಟ್ಟವನ್ನ ಇಷ್ಟು ಬಹಿರಂಗವಾಗಿ ತೋರಿಸಿದ್ದಕ್ಕೆ ಧನ್ಯವಾದ. ಸೋಷಿಯಲ್ ಮೀಡಿಯಾಗಳಲ್ಲಿ ನೆಗೆಟಿವ್ ಕಾಮೆಂಟ್ ಮಾಡೋರಿಗೆ ವಿಜಯಲಕ್ಷ್ಮಿ ಪಾಠ ಮಾಡಿದ್ದಾರೆ. ನಿಮ್ಮ ಮಟ್ಟವನ್ನ ಇಷ್ಟು ಬಹಿರಂಗವಾಗಿ ತೋರಿಸಿದ್ದಕ್ಕೆ ಧನ್ಯವಾದ. ಕೀಳು ಭಾಷೆ ಬಳಸುವ ಕ್ಲಾಸಿ ಹುಡುಗಿಯರಿಗೆ ವಿಶೇಷ ಚಪ್ಪಾಳೆ. ಕಿರುಕುಳ ನೀಡೋದನ್ನ ಫ್ಯಾಂಡಮ್ ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆಕಾಶದಿಂದ ಬಿದ್ದಂತಿರುವ ಕ್ಲಾಸಿ ಗಂಡಸರಿಗೂ ಇನ್ಯಾವ ವಿವರಣೆ ಬೇಕಿಲ್ಲ. ನಾನು ಮೌನವಾಗಿದ್ದು ಇದನ್ನೆಲ್ಲ ಸಾಮಾನ್ಯ ಅಂತ ಒಪ್ಪಿಕೊಳ್ಳುವವಳಲ್ಲ. ಪ್ರತಿಯೊಬ್ಬ ಮಹಿಳೆಯ ಗೌರವಕ್ಕೆ ಅರ್ಹಳು ಅಂತ ನೆನಪಿಸುವ ಮಾತಿದು. ನೆಗೆಟಿವ್ ನೆಟ್ಟಿಗರಿಗೆ ದೂರಿನ ಮೂಲಕ ಪಾಠವನ್ನ ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿ ಅವರು. ಒಂದ್ ಕಡೆ ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹ ದರ್ಶನ್ ಅವರನ್ನ ವಿಜಯಲಕ್ಷ್ಮಿ ಅವರು ಭೇಟಿ ಮಾಡಿ ಬಂದಿದ್ರು. ಹುಬ್ಬಳ್ಳಿಯಲ್ಲಿ ಕಿಚ್ಚ ಸುದೀಪ್ ಅವರು ನೀಡಿದ ಹೇಳಿಕೆಯ ಬಳಿಕ ಶುರುವಾಗಿರುವಂತಹ ಫ್ಯಾನ್ಸ್ ವಾರ್ ಕುರಿತು ಮಾಹಿತಿ ಕೊಡುವಂತ ಕೆಲಸ ಕೂಡ ಮಾಡಿ ಬಂದಿದ್ರು. ಈಗ ಯಾರ್ಯಾರು ನೆಗೆಟಿವ್ ಕಾಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ, ಆ ವಿಚಾರವಾಗಿ ಕಂಪ್ಲೇಂಟ್ ಕೊಡೋದ್ರ ಮೂಲಕ ಒಂದು ಪಾಠ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಯಾರ್ಯಾರು ಟ್ರೋಲ್ಗಳು ಮಾಡ್ತಾ ಇದ್ದಾರೆ, ಏನೆಲ್ಲ ಕೆಟ್ಟ ಕೆಟ್ಟ ಕಾಮೆಂಟ್ಗಳು ಹಾಕ್ತಾ ಇದ್ದಾರೆ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕೀಳು ಮಟ್ಟವನ್ನ ನೀವೇ ತೋರಿಸ್ಕೊಳ್ತಾ ಇರೋದಕ್ಕೆ ಧನ್ಯವಾದ ಅಂತೇಳಿ ಒಂದು ರೀತಿ ಟಾಂಟ್ ಕೊಡುವಂತ ರೀತಿಯಲ್ಲಿ ಅವರಿಗೆ ನೆಗೆಟಿವ್ ಕಮೆಂಟ್ ಮಾಡುವಂತವರಿಗೆ ಪಾಠ ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿ ಅವರು. ಬೆಂಗಳೂರು ಕಮಿಷನರ್ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ ದರ್ಶನ್ ಪತ್ನಿ ಅವರು. ರಮ್ಯಾ ಬಳಿಕ ಬ್ಯಾಡ್ ಕಮೆಂಟ್ಸ್ ವಿರುದ್ಧ ಸಮರ ಸಾರಿದ್ದಾರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು. ದರ್ಶನ್ ಮತ್ತೆ ಕಿಚ್ಚ ಸುದೀಪ್ ಫ್ಯಾನ್ ವಾರ್ ಏನ್ ಶುರುವಾಗಿದೆ, ಇದರ ಬೆನ್ನಲ್ಲೇ ಕಮಿಷನರ್ ಅವರನ್ನ ಭೇಟಿ ಮಾಡಿದ್ದಾರೆ. ಇನ್ಸ್ಟಾದಲ್ಲಿ ಕೆಟ್ಟದಾಗಿ ಪೋಸ್ಟ್ ಆಗ್ತಾ ಇದ್ದಾರೆ, ಕಮೆಂಟ್ ಮಾಡ್ತಾ ಇದ್ದಾರೆ. ಅಂಥವರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಜಂಟಿ ಪೊಲೀಸ್ ಆಯುಕ್ತರ ಜೊತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಅಜಯ್ ಹಿಲೋರಿ ಜೊತೆ ಚರ್ಚೆಯನ್ನು ನಡೆಸಿ ಆ ಬಳಿಕ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಏನ್ ವಾರ್ ಶುರುವಾಗಿದೆ, ಹೀಗಾಗಿ ಕೆಟ್ಟ ಮೆಸೇಜ್ಗಳು ಆಮೇಲೆ ಕೆಟ್ಟದಾಗಿ ಕಮೆಂಟ್ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ನಗರ ಕಮಿಷನರ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟು ಹೊರಟಿದ್ದಾರೆ ವಿಜಯಲಕ್ಷ್ಮಿ ಅವರು. ಯಾಕಂತಂದ್ರೆ ಹಿಂದೆ ರಮ್ಯಾ ಅವ್ರ ವಿಚಾರ, ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವ್ರಿಗೂ ಕೂಡ ಇದೇ ರೀತಿಯಾಗಿ ಕೆಟ್ಟದಾಗಿ ಎಲ್ಲೆಲ್ಲಿ ಇಟ್ಕೊಂಡು ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ಕೊಂಡು ಕಮೆಂಟ್ ಗಳನ್ನ ಹಾಕ್ತಾ ಇದ್ರು. ಆಗ್ಲೂ ಕೂಡ ಅವರು ಕಂಪ್ಲೇಂಟ್ ಕೊಡೋದ್ರ ಮೂಲಕ ಅಂತವರಿಗೆಲ್ಲ ಬಿಸಿ ಮುಟ್ಟಿಸುವಂತ ಕೆಲಸ ಆಗಿತ್ತು. ಈಗ ರಮ್ಯಾ ಅವರಾದ ಬಳಿಕ ವಿಜಯಲಕ್ಷ್ಮಿ ಅವರ ಸರದಿ, ಅವರು ಕೂಡ ಈಗ ದೊಡ್ಡ ಸಮರ ಸಾರಿದ್ದಾರೆ. ಇನ್ಸ್ಟಾದಲ್ಲಿ ಒಂದು ಪೋಸ್ಟ್ ಅನ್ನು ಕೂಡ ಶೇರ್ ಮಾಡಿದ್ದಾರೆ. ಆ ಪೋಸ್ಟ್ ನಲ್ಲಿ ಎಲ್ಲ ವಿಚಾರ ಅವರು ಉಲ್ಲೇಖ ಮಾಡಿದ್ದಾರೆ. ಯಾರ್ಯಾರು ನೆಗೆಟಿವ್ ಆಗಿ ಕಮೆಂಟ್ ಗಳು ಮಾಡ್ತಾ ಇದ್ದಾರೆ, ಯಾರ್ಯಾರು ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದ್ದಾರೆ, ನಿಮ್ ಲೆವೆಲ್ ಏನು ಅನ್ನೋದನ್ನ ನೀವೇ ತೋರಿಸ್ಕೊಳ್ತಾ ಇದ್ದೀರಿ ಅಂತೇಳಿ ಅವ್ರು ಕಾಲಿಳಿಯುವಂತ ಕೆಲಸ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಹಂಗೆ ಹೋಗಿ
ನೋಡಿ, ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ವಾರು, ಮತ್ತೊಂದ್ ಕಡೆ ನಿನ್ನೆ ಅಷ್ಟೇ ಸಂಜೆ ಸುಮಾರಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟು ವಿಜಯಲಕ್ಷ್ಮಿ ಮತ್ತೆ ದಿನಕರ್ ತೂಗ್ದೀಪ್ ಅವರು ದರ್ಶನ್ ಅವರನ್ನ ಭೇಟಿ ಮಾಡ್ಕೊಂಡು ಬಂದು ಈ ಸಂದರ್ಭದಲ್ಲಿ ಒಂದು ಅರ್ಧ ಗಂಟೆ ಚರ್ಚೆ ಮಾಡಿದ್ರು. ಆ ಚರ್ಚೆಯ ಸಂದರ್ಭದಲ್ಲಿ ಕೂಡ ಈ ಹೊರಗಡೆ ನಡೀತಾ ಇರುವಂತ ಅಭಿಮಾನಿಗಳ ನಡುವಿನ ಫ್ಯಾನ್ಸ್ ವಾರ್ ಏನಿದೆ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟು ಬಂದಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹುಬ್ಬಳ್ಳಿಯಲ್ಲಿ ಏನು ಮಾರ್ಕ್ ಸಿನಿಮಾ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರು ಯುದ್ಧಕ್ಕೆ ರೆಡಿ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟ ನಂತರದಲ್ಲಿ ಈ ಒಂದು ಫ್ಯಾನ್ಸ್ ವಾರ್ ಶುರುವಾಗಿದೆ. ಅದು ಎಲ್ಲಿಗೆ ಬಂದು ನಿಂತಿದೆ ಅಂತ ಅಂದ್ರೆ, ಹಿಂದೆ ಒಂದ್ಸಲ ಸಾರಥಿ ಸಿನಿಮಾ ರಿಲೀಸ್ ಆಗುವಂತ ಸಂದರ್ಭದಲ್ಲಿ ದರ್ಶನ್ ಅವರು ಮೊದಲಿಗೆ ಜೈಲಿಗೆ ಹೋಗಿ ಬಂದಿದ್ರಲ್ಲ, ಆ ಸಂದರ್ಭದಲ್ಲಿ ಅವ್ರ ಪತ್ನಿ ಮೇಲೆ ಕೈ ಮಾಡಿದ್ದ ವಿಚಾರ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು. ಆ ವಿಚಾರಗಳನ್ನೆಲ್ಲ ಪೋಸ್ಟ್ ಮಾಡೋದ್ರ ಮೂಲಕ ಒಂದ್ ಕಡೆ ಸುದೀಪ್ ಅವರ ಅಭಿಮಾನಿಗಳು, ಮತ್ತೊಂದ್ ಕಡೆ ದರ್ಶನ್ ಅವರ ಅಭಿಮಾನಿಗಳು ಅಂದ್ರೆ ಬಹಳ ಪರ್ಸನಲ್ ಆಗಿ ಹೋಗ್ತಾ ಇದ್ದಾರೆ. ಹಿಂದೆ ನಡೆದಿದ್ದೆಲ್ಲ ವಿಚಾರಗಳೇನಿದೆ, ಆಮೇಲೆ ದರ್ಶನ್ ಅವರ ಒಂದಷ್ಟು ಆಡಿಯೋಗಳೇನು ವೈರಲ್ ಆಗಿತ್ತು, ತಮ್ಮ ಪತ್ನಿಗೆ ಬೈತಾ ಇದ್ದಾರೆ ಅಂತ ಹೇಳಲಾಗಿದ್ದಂತ ಒಂದಷ್ಟು ಆಡಿಯೋಗಳು ವೈರಲ್ ಆಗಿತ್ತು. ಅದರಲ್ಲೆಲ್ಲ ಬಹಳ ಅವಾಚ್ಯ ಪದಗಳನ್ನ ಬಳಸಿದ್ರು ದರ್ಶನ್ ಅವರು. ಆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇಲ್ಲಿ ಹೆಲ್ದಿ ಕಾನ್ವರ್ಸೇಷನ್ ಆಗ್ತಾ ಇಲ್ಲ. ಓಕೆ, ಈಗ ಫ್ಯಾನ್ಸ್ ಗಳ ಮಧ್ಯೆ ವಾರ್ ನಡೀತಾ ಇದೆ ಅಂತ ಅಂದ್ರೆ ಅದು ಪಾಸಿಟಿವ್ ಆಗಿ ಹೋಗ್ತಿಲ್ಲ ಅಥವಾ ನೀಟಾಗಿ ಹೋಗ್ತಿಲ್ಲ, ಅದೊಂಥರ ಪರ್ಸನಲ್ ಹೋಗ್ತಾ ಇದೆ. ಫ್ಯಾಮಿಲಿ ವಿಚಾರಗಳನ್ನೆಲ್ಲ ತೆಗಿತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಂಪ್ಲೇಂಟ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಯಾರ್ಯಾರು ಈ ತರ ಕೆಟ್ಟದಾಗ ಕಮೆಂಟ್ಗಳು ಹಾಕ್ತಾ ಇದ್ದಾರೆ, ಮೆಸೇಜ್ಗಳು ಮಾಡ್ತಾ ಇದ್ದಾರೆ, ಟ್ರೋಲ್ಗಳು ಮಾಡ್ತಾ ಇದ್ದಾರೆ, ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಅಂತೇಳಿ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು. ಕಾರಣ ಅದು ಬಹಳ ಪರ್ಸನಲ್ ಹೋಗ್ತಾ ಇರುವಂತ ಕಾರಣಕ್ಕೇನೆ ಅವ್ರು ಈಗ ಒಂದ್ ಸ್ಟೆಪ್ ಮುಂದೆ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿರೋದು. ಇಲ್ಲ ಅಂತ ಅಂದ್ರೆ ಹೇಳಿ ಕೇಳಿ ವಿಜಯಲಕ್ಷ್ಮಿ ಅವರು ಈ ತರದ ನೆಗೆಟಿವ್ ಕಮೆಂಟ್ಗಳ ಬಗ್ಗೆ ಅಥವಾ ನೆಗೆಟಿವಿಟಿ ಇರುವಂತ ಪರ್ಸನ್ಗಳನ್ನ ಹತ್ರ ಕೂಡ ಬಿಟ್ಕೊಳ್ಳೋದಿಲ್ಲ. ಯಾಕಂತಂದ್ರೆ ಅವ್ರು ಬಹಳ ಪ್ರೈವಸಿ ಮೇಂಟೈನ್ ಮಾಡ್ತಾರೆ, ಹೊರಗಡೆ ಕೂಡ ಎಲ್ಲೂ ಮಾತನಾಡಲ್ಲ. ಏನೇ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ಹಂಚ್ಕೊಳ್ತಾರೆ. ಬಟ್ ಈಗ ಅವರು ಕಂಪ್ಲೇಂಟ್ ಕೊಡೋ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ಅಂದ್ರೆ ಕಾರಣ ಫ್ಯಾನ್ಸ್ ವಾರು ಬೇರೆ ರೀತಿಯಲ್ಲಿ ಸಾಕ್ತಾ ಇದೆ. ಅದರ ಜೊತೆಗೆ ಪರ್ಸನಲ್ ಕೂಡ ಹೋಗ್ತಾ ಇದೆ. ಅವರ ವಿಚಾರನ ಉಲ್ಲೇಖ ಮಾಡಿ ಕೆಟ್ಟ ಪದಗಳನ್ನ ಬಳಸಿ ಕಮೆಂಟ್ಗಳನ್ನ ಹಾಕ್ತಾ ಇದ್ದಾರೆ. ನಾವು ಬ್ಲರ್ ಮಾಡಿ ತೋರಿಸ್ತಾ ಇದೀವಿ ನೋಡಿ, ಅದೆಲ್ಲ ಕೂಡ ಅವಾಚ್ಯ ಪದಗಳನ್ನ ಬಳಸಿ ಇನ್ಸ್ಟಾದಲ್ಲಿ ಕೆಟ್ಟದಾಗ ಪೋಸ್ಟ್ ಹಾಕ್ತಾ ಇದ್ದಾರೆ.